ಸೊ ನಮಸ್ಕಾರ. ಫಸ್ಟು ನಾವು ಇಂಡಸ್ಟ್ರಿಯಲ್ ವಿಸಿಟು ಬೆಂಗಳೂರಿಂದ ಮೈಸೂರು ಕಡೆಗೆ ಹೋದ್ವಿ. ಸೊ ಸ್ಟಾರ್ಟಿಂಗು ಬೆಳಗ್ಗೆನೇ ಒಂದು 6 ಗಂಟೆ 7 ಗಂಟೆ ಟೈಮಲ್ಲಿ ಎಲ್ಲರೂ ಬಂದು ಕಾಲೇಜ್ ಹತ್ರ ಇದ್ವಿ. ಅಲ್ಲಿಂದ ನೀಟಾಗಿ ಬಸ್ ಹತ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಸ್ವಲ್ಪ ಸಮಾಧಾನವಾಗಿದ್ವಿ. ಬಟ್ ಆಮೇಲೆ ಫುಲ್ಲು ಡ್ಯಾನ್ಸ್ ಆಡೋಕ್ಕೆ, ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಎಲ್ಲರೂ ಇಳ್ದು ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡೋದ್ರು. ಅವರೇ ಬುಕ್ ಮಾಡಿದ್ದು. ಸೊ ನಮಗಲ್ಲಿ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಚೆನ್ನಾಗಿ ತಿನ್ನಿಸಿ ಮತ್ತು ಮೈಸೂರು ಪ್ಯಾಲೇಸ್ನ ದರ್ಶನ ಆಚೆಯಿಂದ ಮಾಡಿಕೊಂಡು ಸ್ಯಾಂಡಲ್ವುಡ್ ಆಯಿಲ್ ಡಿವಿಷನ್ಗೆ ಬಂದ್ವಿ. ಅದೇ ಫಸ್ಟ್ ಇಂಡಸ್ಟ್ರಿ ನಾವು ಹೋಗಿದ್ದು. ಬಟ್ ಒಳಗಡೆ ಎಲ್ಲರಿಗೂ ಗೊತ್ತಿರೋ ಥರನೇ ಫೋನ್ ಯೂಸ್ ಮಾಡೋಕ್ಕೆ ಬಿಡೋಲ್ಲ, ನೋಡೋಕ್ಕೂ ಬಿಡೋಲ್ಲ. ಸೊ ಅಲ್ಲಿಂದ ಇಳ್ದು ನೀಟಾಗಿ ಎಲ್ಲರ ಕೈಲಿ ಫೋನ್ ಒಂದು ಕಡೆ ಇಟ್ಟು ಒಳಗಡೆ ಹೋಗಿ ವಾಪಸ್ ಬಂದು ಸೊ ಈ ಥರ ನಿಂತಿದ್ವಿ. ಫೋಟೋ ಅಂದರೆ ಫೋಟೋ ಬೇಕಾ, ಏನು ಬೇಕೋ ಆಚೆ ತಗೊಳ್ಳಿ ಅಂದ್ಬಿಟ್ಟು. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಅಲ್ಲಿಂದ ನೆಕ್ಸ್ಟ್ ವಿಸಿಟ್ ಬಂದು ಅಲ್ಲೇ ಸ್ವಲ್ಪ ದೂರದಲ್ಲಿತ್ತು ವೆಸ್ಟರ್ನ್ ಸದರ್ನ್ ರೈಲ್ವೇಸು. ಸೊ ಅಲ್ಲಿಗೆ ಹೊರಡ್ತಾ ಇದ್ದಾನೆ. ಸ್ಟಾರ್ಟಿಂಗಲ್ಲೇ ಇಷ್ಟು ದೊಡ್ಡ ರೈಲ್ ಕಾಣಿಸ್ತಾ ಅಂದರೆ ಸ್ವಲ್ಪ ಒಳಗಡೆ ಸಖತ್ತಾಗಿ ಆಫೀಸ್ ಥರ ಎಲ್ಲ ಮಾಡಿದರು. ಸೊ ಫಸ್ಟ್ ಹೋಗಿದ ತಕ್ಷಣವೇ ಅಲ್ಲೊಂದು ರೂಮಲ್ಲಿ ಕುಣಿಸಿ ಫಸ್ಟ್ ಏನೇನು ನಡೆಯುತ್ತೆ, ಏನೇನು ಮಾಡ್ತಾರೆ, ಇದ್ರ ಹಿಸ್ಟ್ರಿ ಏನು ಅದನ್ನು ಕಂಪ್ಲೀಟಾಗಿ ನೀಟಾಗಿ ನಮಗೆಲ್ಲ ತೋರಿಸಿ ಅದ್ರ ಬಗ್ಗೆ ತಿಳಿಸಿ ಸೊ ನೆಕ್ಸ್ಟ್ ಅದಕ್ಕೆ ಫಸ್ಟು ನಮಗೊಂದು ಹ್ಯಾಡ್ ಕೊಟ್ಟು ಆಮೇಲೆ ಒಂದು ID ಕಾರ್ಡ್ ಕೊಟ್ಟು ಇದಿದ್ರೇ ಬಿಡೋದು ಅಂತ ಹೇಳಿದ್ರು. ಸೊ ಅದರಲ್ಲಿ ಫಸ್ಟ್ ನಾವು ಈ ಕ್ಲಾಕ್ ನೋಡ್ಕೊಂಡ್ವಿ. ಅದಾದಮೇಲೆ ಎಲ್ಲರೂ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೇನು ಕಾಣಿಸುತ್ತೆ, ಏನೇನು ನೋಡೋಣ ಅಂತ ಅಂದ್ಕೊಂಡು. ಅಲ್ಲಿ ರೈಲ್ನ ಪ್ರಿಪೇರ್ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತಾರೆ, ಒಂದೊಂದು ಪೋರ್ಷನಲ್ಲಿ ಒಂದು ಕಂಪಾರ್ಟ್ಮೆಂಟಲ್ಲಿ ಅಥವಾ ಒಂದು ಜಾಗದಲ್ಲಿ ಇರ್ತಾಯಿತ್ತು. ಆ ಸೀಟ್ ಹೊಲಿಯೋ ಕವರಿಂದ ಇಡ್ಬೋದು ಅಥವಾ ಏನೇನು ಯೂಸ್ ಮಾಡ್ತಾರೋ ಪ್ರತಿಯೊಂದಕ್ಕೂ ಡಿವಿಷನ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ನೀಟಾಗಿ ಸೆಗ್ರಿಗೇಟ್ ಮಾಡಿದರು. ನೋಡೋಕ್ಕೂ ಚೆನ್ನಾಗಿತ್ತು. ಇಷ್ಟೊಂದು ಇದೆಯಾ ಅಂತ ನಮಗೆ ಅಲ್ಲೇ ಗೊತ್ತಾಗಿದ್ದು ಫಸ್ಟು. ಸೊ ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಹೊರಟ್ವಿ. ಇದೆಲ್ಲ ಮುಗಿಸಾದ್ಮೇಲೆ ಡೈರೆಕ್ಟ್ ಊಟ ಮಾಡೋಣ ಅಂತ ಫಸ್ಟ್ ಇಲ್ಲಿ ಕರ್ಕೊಂಡು ಬಂದರು. ಸೊ ಇಲ್ಲಿ ಏನು ಫುಲ್ ವೆಡ್ಡಿಂಗ್ ಥರ ಅರೇಂಜ್ ಮಾಡಿಬಿಟ್ಟಿದ್ರು. ಮೋಸ್ಟ್ಲಿ ಫಸ್ಟೇ ಇತ್ತು ಅನಿಸುತ್ತೆ. ಸೊ ಅದನ್ನೇ ಅರೇಂಜ್ ಮಾಡಿದರು. ಅಲ್ಲಿ ಫುಲ್ ಮೀಲ್ಸ್ ಕೊಟ್ಟರು. ಸೊ ಎಲ್ಲರೂ ನೀಟಾಗಿ ಚೆನ್ನಾಗಿ ಊಟ ಮಾಡಿಕೊಂಡು ಅದಾದಮೇಲೆ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ಇಂಡಸ್ಟ್ರಿನೇ. ನೆಕ್ಸ್ಟ್ ಅಲ್ಲಿಂದ ತ್ರಿವೇಣಿ ಇಂಡಸ್ಟ್ರಿಗೆ ಹೋದ್ವಿ. ಇಲ್ಲೂ ಕೂಡ ಅಷ್ಟೇ ಒಳಗಡೆ ಫೋನ್ ಅಲೋ ಇಲ್ಲ, ಏನು ಶೂಟ್ ಮಾಡೋಂಗಿರಲಿಲ್ಲ. ಬಟ್ ಅಲ್ಲಿ ನೋಡಿದ್ದು ತುಂಬ ಎಲ್ಲ ಯಂಗ್ ಪೀಪಲ್ಸೇ ಇದ್ದರು. ಏಜ್ ಆಗಿರೋರು ಒಬ್ಬರು ಇದ್ದಿರಲಿಲ್ಲ, ಬರೀ ಬಾಯ್ಸೇ ಇದ್ದರು. ಬಟ್ ಯಾಕೆ ಅಂದರೆ ಅದು ಯೂಶ್ವಲಿ ಅವರು ಹೇಳಿದ ಪ್ರಕಾರ ಅದು ಒಂದು ಗೇರ್ ಮ್ಯಾನುಫ್ಯಾಕ್ಚರಿಂಗ್ ಥರ. ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನೆಕ್ಸ್ಟ್ ಒಂದು ಟೆಂಪಲ್ ತೋರಿಸ್ಬೇಕು ಅಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಕರೆಕ್ಟಾಗಿ ಒಂದು 6 ಗಂಟೆ ಅಥವಾ 5:45 ಟೈಮಲ್ಲಿ ಬಂದ್ವಿ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸನ್ಸೆಟ್ಟು ನೋಡೋದಕ್ಕೂ ಕೂಡ. ಅಲ್ಲಿದ್ದಿದ್ದು ಬ್ಯಾಕ್ ವಾಟರ್, ರಿವರು ಮತ್ತು ಈ ಗಾಳಿ, ಇಷ್ಟೊಂದು ಗಾಳಿ ನೋಡಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ.